ಜಂಬೂ ಸವಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಮನೆ ಮನೆಯಲ್ಲೇ ಕೂತು ಮೈಸೂರಿನಲ್ಲಿ ಏನು ನಡೀತಾ ಇದೆ ಆ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಅವಕಾಶ ಟಿ ವಿನಲ್ಲಿ ನಿಮಗೋಸ್ಕರ ಪ್ರತಿ ವರ್ಷ ನೀಡ್ತಾ ಇದೆ. ಮನೆಯಲ್ಲೇ ಕೂತು ಅಮ್ಮನವ್ರನ್ನ ಕಣ್ಣು ತುಂಬಿಕೊಳ್ಳಿ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಎಂದೂ ಕೂಡ ಈ ಮೈಸೂರು ದಸರಾ ಅಂತಂದರೆ ಮೈಸೂರು ದಸರಾ ಅಂದರೆ ಅದೊಂದು ಭಾಳ ಸುಂದರವಾದಂಥ ಒಂದು ಆಚರಣೆ. ಅದು ಅಲ್ಲಿ ಇಲ್ಲಿ ಸ್ವಲ್ಪ ಅಡಚಣೆಗಳಾಗಿದೆ ಬಿಟ್ಟರೆ, ನಾವು ಬಹಳಷ್ಟು ಜನ ಪಂಡಿತರು ನಮ್ಮ ಜೊತೆಗಿದ್ದಾರೆ, ನಾನು ಮಾತಾಡ್ತೀನಿ, ಬಿಟ್ಟರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸರಾಗವಾಗಿ ನಡ್ಕೊಂಬರ್ತಿರುವಂಥದ್ದು ಇದೆಯಲ್ಲ ಅದು. ಇದೆಲ್ಲದರ ಜೊತೆಗೇನಪ್ಪ ಅಂದರೆ ಈ ಬಾರಿ ದಸರಾ ಭಾಳ ತುಂಬ ಚೆನ್ನಾಗಿ ನಡೀತಾ ಇದೆ, ವೈಭವದಿಂದ ನಡೀತಾ ಇದೆ. ಯಾಕಂದರೆ ದಸರಾ ಆಗುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಅನ್ವಯ ಆಗದಿರುವಂಥ ಸಂಗತಿಗಳು ದಸರಾಕ್ಕೆ ಅನ್ವಯ ಆಗಿಬಿಡ್ತವೆ. ಕಷ್ಟದಲ್ಲಿದ್ದೀವಿ ನಾವು, ಹಾಗಾಗಿ ಹಿಂಗಂತ ಸರಳ ದಸರಾ, ಈ ಮನೆ ಮಕ್ಕಳುಗಳು ಮದುವೆ ಮಾಡ್ಬೇಕಾದ್ರೆ ಸರಳ ಅಂತ ಎಂದೂ ಹೇಳಿಲ್ಲ, ಅದೆಲ್ಲ ವಿರಳ. ಇದಕ್ಕೆ ಮಾತ್ರ ಯಾವಾಗಲೂ ಕೂಡ ಸರಳ ಅನ್ನುವಂಥದ್ದು. ಆದರೆ ಈ ಬಾರಿ ಬಹಳ ಅದ್ಭುತವಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಅದರ ಆರಂಭದಿಂದ ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಡಾಕ್ಟರ್ ಲಾನಾ ಸ್ವಾಮಿ ಇತಿಹಾಸ ತಜ್ಞರು ಮತ್ತು ಸಂಶೋಧಕರು ಸಾಕಷ್ಟು ಸಂಗತಿಗಳನ್ನು ನಮಗೆ ಹೇಳಿದ್ದಾರೆ. ಇನ್ನೂ ಕೂಡ ಅವರಿಂದ ಸಾಕಷ್ಟು ವಿಷಯಗಳು ಬರ್ತವೆ. ಡಾಕ್ಟರ್ RH ಕುಲಕರ್ಣಿ ಇತಿಹಾಸ ತಜ್ಞರು, ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ. ಡಾಕ್ಟರ್ ಭಾರ್ಗವಿ ಹೆಮ್ಮಿಗೆ ನಮ್ಮ ಜೊತೆಗಿದ್ದಾರೆ, ಪತ್ರಿಕೋದ್ಯಮ ವಿಭಾಗದ HOD, ಅವ್ರ ಜೊತೆಗೂ ಕೂಡ ನಾವು ಸಾಕಷ್ಟು ಮಾತಾಡ್ತೀವಿ. ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ಏನು ನಡೀತಾ ಇದೆ ಅಂತ. ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬನ್ನಿ ಮರಕ್ಕೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ತೆರಳಿದಂತಹ ದೃಶ್ಯಗಳನ್ನು ನಾವು ಗಮನಿಸಿದ್ವಿ. ಬೆಳಗ್ಗೆಯಿಂದಲೂ ಕೂಡ ತಾಯಿಯ ಉತ್ಸವ ಮೂರ್ತಿಯನ್ನು ಚಾಮುಂಡಿ ಬೆಟ್ಟದಿಂದ ತಂದಾಗಿನಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಅರಮನೆಯಲ್ಲಿ ನೆರವೇರ್ತಾ ಇದೆ. ಮುಂದುವರಿದು ಬನ್ನಿ ಮರಕ್ಕೆ ಪೂಜೆಯನ್ನು ಯದುವೀರವರು ಸಲ್ಲಿಸಿ ಅಲ್ಲಿಂದ ತೆರಳ್ತಾ ಇರುವಂತಹ ಕ್ಷಣವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ನೀನು ಕೆಲವೇ ಹೊತ್ತಿನಲ್ಲಿ ನಂದಿ ಧ್ವಜ ಪೂಜೆ ಕೂಡ ನೆರವೇರುತ್ತೆ. 1 ಗಂಟೆಯಿಂದ 1:18 ಒಳಗೆ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ನಂದಿ ಧ್ವಜ ಪೂಜೆ ಕೂಡ ಮಾಡಲಾಗುತ್ತೆ. ಬನ್ನಿ, ಇವಾಗ ಏನು ಆಚರಣೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಾಮಿಗಳು ಏನು ಹೇಳ್ತಾರೆ ಕಾರಣ. ಸ್ವಾಮೀಜಿ, ನಾವು ನೋಡ್ತಾ ಇದ್ದೀವಿ, ಜೊತೆಗೆ ಅಂದರೆ ಹಿಂದಿನಿಂದ ಯಾವ ರೀತಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಅದೆಲ್ಲದರ ವಿವರಗಳನ್ನು ತಾವು ಕೊಟ್ಟಿದ್ದೀರಿ. ಜೊತೆಗೆ ಅಂತಂದರೆ ಈ ನಂದಿ ಧ್ವಜದ ವಿಶೇಷತೆ ಅದು ಹೆಂಗೆ ಬಂತದು ಆಚರಣೆ ಏನಂತೀರಿ? ನಮಗೆ ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು, ವಿಜಯದಶಮಿಯ ಶುಭಾಶಯಗಳು. ನಾವು ಪ್ರತಿ ಯಾವುದೇ ಒಂದು ಪಾರಂಪರಿಕ ವ್ಯವಸ್ಥೆ ನಮ್ಮಲ್ಲಿ ಏನು ಮಾಡಿಕೊಂಡಿದ್ದೀವಿ ಇದು ಸಮಾಜೋಧಾರ್ಮಿಕ ವ್ಯವಸ್ಥೆಯಾಗಿದೆ. ಅಂದರೆ ಸಮಾಜದ ಎಲ್ಲರನ್ನ ಒಳಗು ಮಾಡಿಕೊಂಡು ಮತ್ತು ಆ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಎಲ್ಲರನ್ನ ಒಳಗು ಮಾಡಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ. ಹೇಗೆ ನಾವು ಇದೊಂದು ವೀರ ಪರಂಪರೆ, ಯಾವುದು ನಂದಿ ಧ್ವಜವನ್ನು ಕುಣಿಸ್ತಕ್ಕಂತಹದ್ದು ಒಂದು ವೀರ ಪರಂಪರೆ. ವಿಶೇಷವಾಗಿ ಅದನ್ನು ಶೈವ ದೇವಾಲಯಗಳಲ್ಲಿ, ಅದರಲ್ಲೂ ತಮ್ಮಡಿಗಳು ಎಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ನಡೆಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಅದು ಏನು ಅಂತ ಹೇಳಿದ್ರೆ, ಒಂದು ಉದ್ದವಾದ ಬ್ಯಾಂಬು ಅಥವಾ ಬಿದಿರನ್ನು ಅದಕ್ಕೆ ವಿಶೇಷವಾಗಿ ಸೆಲೆಕ್ಟ್ ಮಾಡಿ ಅದನ್ನು ನೇರ ಮಾಡಿಕೊಂಡು ಮತ್ತೆ ಅದಕ್ಕೆ ಕಳಸಗಳನ್ನು ಜೋಡಿಸ್ತಾರೆ. ಪ್ರತಿಯೊಂದು ಅದರೊಳಗಡೆಗೆ ಸೇರಿಸಿ ತುತ್ತ ತುದಿಯಲ್ಲಿ ನಂದಿಯನ್ನು ಇಟ್ಟಿರ್ತಾರೆ. ಅದನ್ನು ಒಂದು ಜೋಳಿಗೆಯ ರೀತಿಯ ಒಂದು ಚೀಲದಲ್ಲಿ ಅದನ್ನು ಇಟ್ಟುಕೊಂಡು ಅದನ್ನು ಆ ಕಡೆ ಈ ಕಡೆ ಕೆಳಗೆ ಬರದೇ ಇರುವ ಹಾಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಹೇಗೆ ಹಡಗಿನಲ್ಲಿ ಪಟಕ್ಕೆ ದಾರ ಕಟ್ಟಿರ್ತೀವೋ ಅದೇ ಥರ ದಾರ ಕಟ್ಟಿ 4 ಜನ ಅದನ್ನು ತೂಕವನ್ನು ಸರಿಸಮ ತೂಗಿಸ್ಕೊಂಡು ಹೋದಾಗ ಈ ಮಧ್ಯದಲ್ಲಿರ್ತಕ್ಕಂತಹ ಅವನು ತಾಳಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡ್ತಾನೆ. ಅಲ್ಲಿ ಅದು ವಿಶೇಷ ಇರೋದು. ಅದನ್ನು ನೀವು ನೋಡಿದ್ರೆ ಈ ವೀರಗಾಸೆ ಕುಣಿತ ನಡೆಯುತ್ತಲ್ಲ, ಅದೇ ಥರ ಅದರ ಮುಂದೆ ಹೋಗುವಂಥದ್ದು. ಇದು ನಂದಿ ಅನ್ನೋದು ಯಾತಕ್ಕೆ ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ನಮಗೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಪರ್ವತ ಪರಿಷೆ ಅಂತ ಒಂದು ವ್ಯವಸ್ಥೆ ಇದೆ. ನಿಮಗೆ ಅದು ತಲಕಾಡಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಮಾತೆ ಪಾರ್ವತಿಯ ಆವಾಸ ಸ್ಥಾನ ಅಂತ ಇಟ್ಕೊಂಡು ಅಲ್ಲಿಂದ ಶಿವನನ್ನು ಕರ್ಕೊಂಡು ಬರೋಕ್ಕೆ ಶ್ರೀಶೈಲಕ್ಕೆ ಹೋಗ್ತಾರೆ ಜನ. ಅಲ್ಲಿ ಶ್ರೀಶೈಲಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಪಾರ್ವತಿಯೊಂದಿಗೆ ವಿವಾಹವನ್ನು ಮಾಡಿಸಿ ಆತನನ್ನು ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟದ ಮೇಲೆ ಕುಳಿತಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಪರಂಪರಾನುಗತವಾಗಿ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಹೇಗೆ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ಇದ್ದಾರೋ ಇಲ್ಲಿಯೂ ಹಾಗೆ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ಇದ್ದಾರೆ. ಈ ಪ್ರದೇಶದಲ್ಲಿ ನಂದಿ ಕಂಬದ ಕುಣಿತ ವಿಶೇಷವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಅಂದರೆ ನಾನು ಅವಿಭಾಜಿತವಾದಂಥ ಮೈಸೂರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ಇದೊಂದು ದೊಡ್ಡ ಪರಂಪರೆ ಇದೆ. ಇದು ಅರಮನೆಯಲ್ಲಿ ಕೂಡ ಅವರು ಉತ್ಸವಗಳನ್ನು ಚಾಲನೆ ಕೊಡಬೇಕಾದ್ರೆ ಮೂಲತಃ ಇವತ್ತಿಗೂ ನೀವು ನೋಡ್ಬೋದು, ಸೋಮೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೊಟ್ಟ ಮೊದಲು ಪ್ರಸಾದ ಬರುತ್ತೆ.
ಎರಡನೇ ಪ್ರಸಾದ ಬರತಕ್ಕಂಥದ್ದು ನಮಗೆ ಚಾಮುಂಡೇಶ್ವರಿ ದೇವಾಲಯದಿಂದ. ಆಕೆ ಅಧಿದೇವತೆ, ಸೋಮೇಶ್ವರ ಅವರ ಮನೆ ದೇವತೆ. ಹಾಗಾಗಿ ಸೋಮೇಶ್ವರ ದೇವಸ್ಥಾನದಿಂದ, ನಂತರ ಚಾಮುಂಡೇಶ್ವರಿ ದೇವಸ್ಥಾನದಿಂದ, ನಂತರ ಈ ಥರ ಎಲ್ಲ ದೇವಾಲಯಗಳಿಂದ ಪ್ರಸಾದ ಬರುತ್ತೆ. ಈ ವಿದ್ಯುಕ್ತ ಉತ್ಸವಕ್ಕೆ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಮಾಡ್ತಕ್ಕಂತಹದ್ದು ಈ ನಂದಿ ಪೂಜೆ. ನಂದಿ ಕಂಬದವನ್ನು ಪೂಜೆಯನ್ನು ಮಾಡ್ತಾರೆ. ಅದು ಪೂಜೆಯನ್ನು ಮುಂದುವರಿಸ್ಕೊಂಡು ನಂತರ ಮುಂದೆ ಹೋಗುತ್ತೆ. ಅದರ ಹಿಂದೆಯೇ ಒಂದು ಆನೆ ಇರುತ್ತೆ. ಆ ಆನೆಯನ್ನು ನಾವು ಹೇಳುವಾಗ ನಿಶಾನೆ ಮತ್ತು ನೌಬತ್ ಆನೆ ಅಂತ ಕರೀತಾರೆ. ಆ ನಿಶಾನೆ ಆನೆಯೇ ಇಡೀ ದಸರಾ ಮೆರವಣಿಗೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಕಾಲವನ್ನು ಅಂದರೆ ಎಲ್ಲಿ ನಿಲ್ಲಬೇಕು, ಎಲ್ಲಿ ಅದು ಮುಂದುವರಿಬೇಕು, ಇದಕ್ಕೆ ಸನ್ನೆ ಕೊಡುವಂಥವ್ರು ಯಾರು ಅಂದರೆ ಮಹಾರಾಜರು. ಅಂಬಾರಿಯಲ್ಲಿ ಮಹಾರಾಜರು ಅದಕ್ಕೆ ಸನ್ನೆ ಕೊಡ್ತಾರೆ. ಬಹುಶಃ ನೀವು ಅಂಬಾರಿಯನ್ನು ನೋಡಿದ್ರೆ ಅದರಲ್ಲಿ 2 ದ್ವೀಪ ಇದೆ, ಒಂದು ಕೆಂಪು ದೀಪ ಮತ್ತು ಇನ್ನೊಂದು ಹಸಿರು ದೀಪ ಇದೆ. ಮಹಾರಾಜರು ಕೆಂಪು ದೀಪವನ್ನು ಒತ್ತಿದ್ರೆ ಇಡೀ ಮೆರವಣಿಗೆ ನಿಂತ್ಕೊಳ್ಳುತ್ತೆ. ಮಹಾರಾಜರು ಹಸಿರು ದೀಪವನ್ನು ಒತ್ತಿದ್ರೆ ಇಡೀ ಮೆರವಣಿಗೆ ಮುಂದುವರಿಯುತ್ತೆ. ಆ ರೀತಿ ನಂದಿ ಕಂಬ ಮುಂದೆ ಶಿವನ ವಾಹನವಾದಂಥ ನಂದಿ ಇಡೀ ಮೆರವಣಿಗೆಯ ಅಗ್ರದಲ್ಲಿ ಅಂದರೆ ಮುಂಭಾಗದಲ್ಲಿ ನಿಂತು ಇಡೀ ಮೆರವಣಿಗೆಯನ್ನು ನಡೆಸಿಕೊಡ್ತಕ್ಕಂತಹ ಒಂದು ಸಂಪ್ರದಾಯವನ್ನು. ದೀಪಗಳ ಬಗ್ಗೆ ಹೇಳಿದ್ರಲ್ಲ, ಈ ನಿಲ್ಲುವಂಥದ್ದು ಯಾವಾಗ, ಮುಂದುವರಿಯೋದು ಯಾವಾಗ? ಅದು ದಸ್ತೆ ಅಂದರೆ ಇಷ್ಟು ದಿವಸ 9 ದಿವಸ ಮಹಾರಾಜರು ಖಾಸಗಿ ದರ್ಬಾರನ್ನು ಮುಂಚೆ ಎಲ್ಲ ದರ್ಬಾರ್ ಮಾಡ್ತಾಯಿದ್ರು. ಆ ದರ್ಬಾರಲ್ಲಿ ಎಷ್ಟೋ ಜನ ಒಳಗೆ ಹೋಗಿ ಅವರ ಕಿಲ್ಲತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದ್ದಿಲ್ಲ. ಮಹಾರಾಜರು ಮೆರವಣಿಗೆಯಲ್ಲಿ ಬಂದಾಗ ಏನು ಮಾಡೋರು ಅಂದರೆ ಅಲ್ಲಲ್ಲಿ ಮಂಟಪಗಳಿರೋದು, ಆ ಮಂಟಪಗಳಲ್ಲಿ ಅವರಿಗೆ ಕಿಲ್ಲತ್ತನ್ನು ಕೊಡೋರು. ಆ ಕಿಲ್ಲತ್ತನ್ನು ಯಾವಾಗ ಎಲ್ಲಿ ಪಡಿಬೇಕು ಅಂತ ಮಹಾರಾಜರಿಗೆ ಅನಿಸೋದು, ಅಥವಾ ಯಾವಾಗ ಅಲ್ಲಿ ನಿಲ್ಲೋದು, ಮತ್ತು ಯಾವಾಗ ಮಹಾರಾಜರಿಗೆ ಒಂದಷ್ಟು ಜನ ನಿಂತು ನೋಡಲಿ ಇದನ್ನು ಜನಜಂಗುಳಿ ಜಾಸ್ತಿ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಿತ್ತು, ಆವಾಗ ಅವರು ಕೆಂಪು ಬಣ್ಣವನ್ನು ಟಾರ್ಚನ್ನು ಒತ್ತಿದ್ರೆ ಇಡೀ ವ್ಯವಸ್ಥೆ ನಿಂತ್ಕೋತಾ ಇತ್ತು. ಮೊದಲೇನು ಬಟ್ಟೆ ಬಳಸ್ತಾ ಇದ್ರ ಯಾಕಂದರೆ ಹಿಂದೆ ಈ ಟಾರ್ಚ್ಗಳಿಲ್ಲಿರುವಂಥ ಸಂದರ್ಭದಲ್ಲಿ ಇಲ್ಲ. ಅವಾಗ ಅದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೆಲ್ ಇತ್ತಲ್ಲ, ಟಾರ್ಚ್ ಬ್ಯಾಟ್ರಿ, ಅದನ್ನು ಆಧಾರಿತವಾದದ್ದು. ಅದು ಒಳಗಡೆ ಸೆಲ್ ಹಾಕಿರ್ತಿದ್ರು, ಅದರ ಲೈಟ್ ಇರೋದು. ಈಗಲೂ ಅದು ಸ್ವಯಂಚಾಲಿತ ಮಾಡ್ಬೋದು. ಕುಲಕರ್ಣಿ ಸರ್, ಕುಲಕರ್ಣಿ ಅವರೇನು ಹೇಳ್ತಾರೆ? ಅಲ್ಲ, ನಂದಿ ಧ್ವಜದ ಬಗ್ಗೆ ಮತ್ತೊಂದಷ್ಟು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ನಂದಿ ಧ್ವಜ ನಮ್ಮ ಹೊಸ ಪಾರ್ಲಿಮೆಂಟ್ ಉದ್ಘಾಟನೆ ಆಗೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು. ಅದು ಐತಿಹಾಸಿಕವಾಗಿಯೂ ಅದನ್ನು ಹಿನ್ನೆಲೆ ನೋಡಬಹುದು, ಮತ್ತು ಇವತ್ತಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ನೋಡಬಹುದು. ಜೊತೆಗೆ ಮೈಸೂರು ಭಾಗಕ್ಕೆ ಪೂರಕವಾಗಿ ನೋಡೋದಾದರೆ ಅದಕ್ಕೆ ಜಾನಪದೀಯ ಅಂಶಗಳು ಜಾಸ್ತಿ. ಧಾರ್ಮಿಕ ಒಂದು ಹಂತ ಆದರೆ ಸ್ವಾಮಿಯವರು ಹೇಳಿದರು ಧಾರ್ಮಿಕವಾಗಿ ಅದನ್ನು ಯಾವ ಹಂತದಲ್ಲಿ ಬಂತು ಅನ್ನುವಂಥದ್ದು. ಮೈಸೂರು ಪ್ರಾಂತಕ್ಕೆ ಅಂದರೆ ಹಳೆ ಮೈಸೂರು ಭಾಗಕ್ಕೆ ನೋಡೋದಾದರೆ ಅದನ್ನು ನಾವು ಜಾನಪದೀಯವಾಗಿ ನೋಡುವಂಥದ್ದು ಜಾಸ್ತಿ. ಮೈಸೂರು ಭಾಗದಲ್ಲಿರ್ತಕ್ಕಂಥ ಜಾನಪದೀಯ ಕಲೆಗಳೇನಿದೆ ಆ ಕಲೆಗಳ ಭಾಗವಾಗಿ ನಂದಿ ನೃತ್ಯನೂ ಒಂದು. ಇಲ್ಲಿ ಗಮನಿಸಬೇಕಾದ್ದು ಒಂದು ಅಂಶ, ನಂದಿ ಸಾಮಾನ್ಯವಾಗಿ ನಾವಂತೀವಿ ಶಿವನ ವಾಹನ ಅಂತ ಹೇಳ್ತೇವೆ. ಆದರೆ ಶಿವನ ವಾಹನ ವೃಷಭ. ನಂದಿಗೂ ವೃಷಭಗೂ ವ್ಯತ್ಯಾಸ ಇದೆ. ತಮಿಳ ಆಗಮಗಳಲ್ಲಿ ನಂದಿನೇ ಬೇರೆ ವೃಷಭನೇ ಬೇರೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಂದಿ ಶಿವನ ಅಂಶವಾಗಿಯೇ ಹುಟ್ಟಿದಂಥವನು, ಶಿವನ ಗಣ ಅವನು. ಸೊ ಹಾಗಾಗಿ ಶಿವನ ನೃತ್ಯ ಮಾಡುವಾಗ ಶಿವನಲ್ಲಿ ಶಿವನ ನಟರಾಜ ಶಿವನ ಕೈಯಲ್ಲಿ ನಂದಿ ಧ್ವಜ ಇರಬೇಕು ಅನ್ನುವಂಥದ್ದು ಕೂಡ ಆಗಮುಕ್ತವಾದಂಥ ದಾಖಲೆ. ಸೊ ಅದನ್ನು ಇಲ್ಲಿ ನಂದಿಗೆ ಅಗ್ರಪೂಜೆ ಸಲ್ಲುವಂಥದ್ದು ನೇರವಾಗಿ ಶಿವನಿಗೆ ಸಲ್ತದೆ ಅನ್ನುವಂಥ ಒಂದು ನಂಬಿಕೆಯೂ ಕೂಡ ಇದೆ. ನಾವು ದಕ್ಷಿಣ ಭಾರತದ ನಂಬಿಕೆಗಳನ್ನು ತೆಗೆದುಕೊಂಡಾಗ ಒಟ್ಟಾರೆಯಾಗಿ ನಾವು ತೀರಾ ಹಿಂದೆ ಹೋಗಿ ನೋಡೋದಾದರೆ ಪಟ್ಟದಕಲ್ಲಿನ ದೇವಸ್ಥಾನಗಳಲ್ಲಿ ಶಿವನ 2 ಶಿಲ್ಪಗಳಲ್ಲಿ ಕೂಡ ನಂದಿ ಧ್ವಜ ನೋಡ್ತೀವಿ ನಾವು. ಶಿವ ನೃತ್ಯ ಮಾಡುವಂಥ ಆಕೃತಿಗಳಲ್ಲಿ ನಂದಿ ಧ್ವಜ ನೋಡುವಂಥದ್ದು. ಇನ್ನು ಸಾಮಾನ್ಯವಾಗಿ ಶಿವನ ದೇವಸ್ಥಾನ ಅಂತಂದಮೇಲೆ ನಂದಿ ಇರುವಂಥದ್ದು, ವೃಷಭವನ್ನೇ ನಾವು ನಂದಿ ಅಂತ ತಗೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಇರುವಂಥ ನಂದಿ ಪರಿಕಲ್ಪನೆ ಬೇರೆ, ದಕ್ಷಿಣ ಕರ್ನಾಟಕದಲ್ಲಿ ಶಿವನ ಮುಂದೆ ಇರುವಂಥ ನಂದಿ ಪರಿಕಲ್ಪನೆ ಬೇರೆ. ಅಂದರೆ ಸಾಮಾಜಿಕವಾಗಿ ಅಲ್ಲಿ ನಂದಿ ಒಂದು ಏನು ಹೇಳ್ಬೋದು ನಾವು ಕೃಷಿ ಚಟುವಟಿಕೆಗೆ ಪೂರಕವಾಗಿರುವಂಥದ್ದು. ಹಾಗೆ ವಚನಕಾರ ಬಸವಣ್ಣನವರನ್ನು ಕೂಡ ನಂದಿಗೆ ಹೋಲಿಸಿ ನೋಡುವಂಥ ಒಂದು ಪರಂಪರೆ ಉತ್ತರ ಕರ್ನಾಟಕದಲ್ಲಿದೆ. ಆದರೆ ಈ ಭಾಗದಲ್ಲಿ ನಂದಿ ವಿಶೇಷವಾಗಿ ಪೂಜನೀಯವಾಗಿ ನಂದಿ ಧ್ವಜದ ರೂಪವಾಗಿಯೇ ನೋಡುವಂಥದ್ದು. ಹಾಗಾಗಿ ನಂದಿಯನ್ನು ನೋಡುವಂಥದ್ದು ಈ ರೀತಿಯಾಗಿದೆ. ಆದರೆ ಇನ್ನು ಅರಮನೆಯ ಚಟುವಟಿಕೆಗಳು 9 ದಿನವೂ ಕೂಡ ಶಾಸ್ತ್ರೋಕ್ತವಾಗಿ ನಡೀತದೆ. ಈ ವರ್ಷ 11ನೇ ದಿನಕ್ಕೆ ಬಂದಿದ್ದೀವಿ ನಾವು. ದಶಮಿ ಹೋಗಿ ತಿಥಿ ಪ್ರಕಾರ ಏಕಾದಶಿ ಅಂತ ಹೇಳ್ತಿದ್ವಿ. ಆದರೆ ತಿಥಿ ಏನು ಹೇಳ್ಬೋದು ಬೆಳೆದಿರೋದ್ರಿಂದ ಇವತ್ತು ಬೆಳಗ್ಗೆ ಯಾವ ತಿಥಿ ಇರುತ್ತೆ ಅದೇ ತಿಥಿಯನ್ನು ಇವತ್ತು ಬಳಸಿಕೊಂಡು ನಾವು ವಿಜಯದಶಮಿನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಾಯಶಃ ಮುಂದೆ
ಚರ್ಚೆ ಬಂದಾಗ ಇನ್ನೂ ವಿಶೇಷವಾಗಿ ಈ ವಿಚಾರಗಳನ್ನು ತೆಗೆದುಕೊಳ್ಬಹುದು ಅಂತ ಕಾಣಿಸ್ತದೆ. ಇನ್ನೊಂದು ವಿಚಾರ ಸರ್, ಆಗ್ಲೇ ನಾವು ದೀಪಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಕೆಂಪು ಮತ್ತು ಹಸಿರು ಅಂತ ಹೇಳಿ. ಅರಮನೆಯ ಮೇಲ್ಭಾಗದಲ್ಲೂ ಕೂಡ ಕೆಂಪು ಮತ್ತೆ ಹಸಿರು ದೀಪ ಇದೆ. ಅದ್ರ ಬಗ್ಗೆ ಒಂದಷ್ಟು ಮಂದಿ ತಿಳಿದವರು ಹೇಳಿದ ಪ್ರಕಾರ, ಕೇಳಿದ ಪ್ರಕಾರ, ರಾಜರು ಅರಮನೆ ಒಳಗಡೆ ಇದ್ರೆ ಹಸಿರು ಅಥವಾ ಇಲ್ಲದಿದ್ರೆ ಕೆಂಪು ಅಂತ ಹೇಳಿ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ. ಅದನ್ನು ನೀವು ಹೇಳಿದ್ದಾದರೆ, ಇವಾಗ ಮೈಸೂರಿಗೆ ಏನಾಗಿತ್ತು ಅಂತ ಹೇಳಿದರೆ 2 ಅರಮನೆಗಳಿದ್ವು ಮತ್ತು 2 ಆಡಳಿತಾತ್ಮಕ ವ್ಯವಸ್ಥೆ ಇತ್ತು. ಒಂದು ಮೈಸೂರು, ನಾವೇನು ಮೈಸೂರು ಅಂತ ಕರಿತೀವಿ ಅದು. ಎರಡನೆಯದು ಸೆಕ್ರೆಟೇರಿಯೇಟ್ ಅಥವಾ ಆಡಳಿತಾತ್ಮಕ ವಿಭಾಗ. ಈ ಆಡಳಿತಾತ್ಮಕ ವಿಭಾಗ ಇದ್ದಿದ್ದು ಬೆಂಗಳೂರಿನ ಇವತ್ತು ಹೈಕೋರ್ಟ್ ಏನಿದೆ ಅದನ್ನು 18 ಕಚೇರಿ ಅಂತ ಕರೀತಾ ಇದ್ರು. ದಿವಾನರು ಅಲ್ಲಿರ್ತಾಯಿದ್ರು. ಈ ಆಡಳಿತಾತ್ಮಕ ಕಚೇರಿ ಮತ್ತು ಮೈಸೂರಿನ ಅರಮನೆಯ ವಾಸಸ್ಥಾನ ಇದರ ನಡುವೆ ಮಹಾರಾಜರು ಓಡಾಡ್ತಾಯಿದ್ರು. ಈಗ ಮಹಾರಾಜರು ಊರಲ್ಲಿದ್ದಾರೆ ಅಂದರೆ ಇಡೀ ಆಡಳಿತಾತ್ಮಕ ವ್ಯವಸ್ಥೆ ಕೆಲವೊಂದು ಜನ ಮೈಸೂರಿಗೆ ಬರೋರು ಮಹಾರಾಜರ ಜೊತೆ. ಹಾಗಾಗಿ ಅವರ ಅಹವಾಲುಗಳು ಏನಿದ್ವೋ, ಮೈಸೂರಿನ ಜನತೆಗೆ ಮಹಾರಾಜರನ್ನು ಮಾತಾಡಬೇಕು ಅಥವಾ ಮೇಲ್ಮನವಿ ಸಲ್ಲಿಸಬೇಕು, ಈ ರೀತಿಯ ವ್ಯವಸ್ಥೆಗಳೇನಿದ್ವೋ ಇದನ್ನು ಜನತೆಗೆ ತಿಳಿಸುವುದಕ್ಕೋಸ್ಕರವಾಗಿ ಮಹಾರಾಜರು ಮೈಸೂರಿನಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಅರಮನೆಯ ಮೂಲ ಮಧ್ಯಗೋಪುರದಲ್ಲಿ ಗೋಲ್ಡನ್ ಕವಚ ಏನಿದೆ ಅಥವಾ ಚಿನ್ನದ ಕವಚ ಹೊದಿಕೆಯನ್ನು ಹೊಂದಿರುವಂತಹ ಟವರ್ ಏನಿದೆ ಅದರ ಮೇಲೆ ಒಂದು ಬೆಳಕಿದೆ, ಕೆಂಪು ಬೆಳಕು ಮತ್ತು ಹಸಿರು ಬೆಳಕಿದೆ. ಆ ಕೆಂಪು ಬೆಳಗನ್ನು ಬೆಳಗಿದ್ರೆ ಮಹಾರಾಜರು ಮೈಸೂರಿನಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ ಅಂತ. ಹಸಿರು ಬೆಳಗು ಬೆಳಗಿದ್ರೆ ಮಹಾರಾಜರು ಮೈಸೂರಿನಲ್ಲಿದ್ದಾರೆ ಅವರು. ಯಾಕಂದರೆ ಇವಾಗಿನ ಥರ ನಮ್ಗೆ ಅವಾಗ ಫೋನು ಇದು ಎಲ್ಲ ಇತ್ತಿಲ್ಲ. ಸಿಂಬಾಲಿಕಲ್ ಆಗಿ ಮಹಾರಾಜರ ಇರುವನ್ನು ತಿಳಿಸುವಂತಹ ಒಂದು ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಮಾಡ್ಕೊಂಡಿದ್ರು. ಯಾಕೆಂದರೆ ಆಡಳಿತಾತ್ಮಕ ವ್ಯವಸ್ಥೆಗಳು ಸುಸೂತ್ರವಾಗಿ ಯಾರಿಗೂ ತೊಂದರೆ ಕೊಡದೇ ಇರುವ ಹಾಗೆ ನಡ್ಕೊಂಡು ಹೋಗಬೇಕಾಗಿತ್ತು. ಅದು ಆಡಳಿತಾತ್ಮಕ ವ್ಯವಸ್ಥೆಯವರಿಗೆ ಮಹಾರಾಜರು ಬಂದಿದ್ದಾರೆ ಅಂದರೆ ಈಗ ಆಡಳಿತಾತ್ಮಕ ವ್ಯವಸ್ಥೆಯವರು ಮೈಸೂರಲ್ಲಿ ಏನಿದ್ರು ಅವರು ಅರಮನೆಗೆ ಹೋಗಲಿಕ್ಕೆ ಮತ್ತು ಅರಮನೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಕೂಡ ಅನುಕೂಲ ಮಾಡಿಕೊಡ್ತಾ ಇತ್ತು. ಆ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ಕೊಂಡಿದ್ರು. ಕೇವಲ ಪ್ರಜೆಗಳಿಗೋಸ್ಕರ ಅಲ್ಲ, ಆಡಳಿತಾತ್ಮಕವಾಗಿ ಕೂಡ. ಎಸ್ ಮೇಡಮ್ ಇದ್ದಾರೆ ನಮ್ಮ HOD ಅವರು. ಮೇಡಮ್, ಈ ದಸರಾ ಅಂದರೆ ಅದೇನು ಅಂದರೆ ಈ ಕರ್ನಾಟಕದ ಸಂಸ್ಕೃತಿಯ ಒಂದು ಭಾಗ. ನಾವು ಹೇಳ್ತಾ ಇದ್ವಿ ಏನು ಅಂದರೆ ಈ ಕಲ್ಲುಗಳಲ್ಲೂ ಕಥೆ ಇದೆ ಅಂತೀವಲ್ಲ ನಾವು ಹಂಪಿನಲ್ಲಿ. ಅದೇ ರೀತಿ ಮೈಸೂರಿನಲ್ಲಿ ಪ್ರತಿ ಸಂಗತಿಗಳಿಗೂ ಕೂಡ ಒಂದು ಇತಿಹಾಸ ಇದೆ. ಏನಂತಿರ್ತಾವೆ? ಮೊದಲನಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ. ನೀವು ಹೇಳ್ದಂಗೆ ದಸರಾ ಅಂದರೆ ಅದು ಎಲ್ರಿಗೂ ಒಂದು ಸಂಭ್ರಮ. ಮೊದಲನೇದಾಗಿ ಮೇ ಬಿ ಇದೆಲ್ಲ ಆರಿಜಿನ್ನು ಈ ಋತುನೇ ಹಂಗಿದೆ. ಶರನ್ನವರಾತ್ರಿಯ ಆಶ್ವೀಜ ಈ ಮಾಸ ಇದೆಯಲ್ಲ, ಇದ್ರದ್ದು ಟೈಮಿಂಗೇ ಅವರು, ಯಾಕಂದರೆ ವೆದರ್, ನಮ್ಮ ಒಂದು ವೆದರ್ ಕನ್ನಡದಲ್ಲಿ ಅದು ತುಂಬ ಬಹಳ ಪ್ರಾಮುಖ್ಯತೆ ಹೊಂದಿದೆ. ನಾವು ಫಸ್ಟು ಯಾವುದೇ ಕಾನ್ವರ್ಸೇಷನ್ ಮಾಡಬೇಕಂದ್ರೆ ಹೌ ಇಸ್ ದಿ ವೆದರ್ ಅಂತ ಕೇಳ್ತೀವಿ. ಅಂದರೆ ವೆದರ್ ಚೆನ್ನಾಗಿದ್ದು ಆಹ್ಲಾದವಾಗಿದ್ದರೆ ನಮ್ಮ ಮನಸ್ಸು ಒಂದು ಆಹ್ಲಾದಕರವಾಗಿರುತ್ತೆ. ಅದು ನಮಗೆ ಬೇರೆ ಥರ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕೂ ಒಂದು ಹುಮ್ಮಸ್ ಕೊಡುತ್ತೆ. ಸೊ ಈ ಒಂದು ಶರನ್ನವರಾತ್ರಿ 4 ನವರಾತ್ರಿಲಿ ಆಶ್ವೀಜ ಮಾಸದಲ್ಲಿ ಈ ಒಂದಿದು ಈಗಿನ ಮಾಸನೂ ತಂಪಾಗಿರುತ್ತೆ. ಇದಕ್ಕೆಲ್ಲ ಒಂಥರ ಆದ್ರಿಂದ ಜನಗಳಿಗೂ ಒಂದು ಉಲ್ಲಾಸ ಇರುತ್ತೆ. ನಮ್ಮ ನಾಡಿನ ಎಲ್ಲ ಜನರೂ ಸೇರಿ ಇದೊಂದು ನಾಡ ಹಬ್ಬ ಆಗಿ ಒಂದು ಈಗ ಪ್ರಜಾಪ್ರಭುತ್ವದ ಕಾಲದಲ್ಲಿ ಆಚರಿಸೋಕ್ಕೆ ಸರ್ಕಾರಕ್ಕೂ ನೀವು ಹೇಳ್ದಂಗೆ ಹುಮ್ಮಸ್ ವಿರಳ ಇದ್ರೂ ಜನಗಳೇ ಇದಕ್ಕೊಂದು ಪ್ರೇರಣೆ ಕೊಡ್ತಾ ಇದ್ದಾರಲ್ವಾ ಎಲ್ಲ ಕಡೆಯಿಂದ. ಯಾಕಂದರೆ ನಿಮ್ಗೆ ಇದರಲ್ಲಿ ಪಾಸಿನ ಇದರಲ್ಲೇ ಗೊತ್ತಾಗುತ್ತೆ. ಈ ಗೋಲ್ಡ್ ಪಾಸು ಯಾವಾಗ ಓಪನ್ ಆಗತ್ತೋ ಅಂತ ಜನ ಕಾಯ್ತಾ ಇರ್ತಾರೆ ಅದನ್ನ ಖರೀದಿ ಮಾಡೋಕ್ಕೆ. ಅಂದರೆ ಅವ್ರು ಎಷ್ಟು ಹುಮ್ಮಸ್, ಅದ್ರ ಎಷ್ಟೇ ಪ್ರೈಸ್ ಇದ್ರೂ ಅವ್ರೇನೋ ತಲೆ ಕೆಡಿಸ್ಕೊಳ್ಳೋಲ್ಲ. 4,000 ಇರಲಿ 6,000 ಇರಲಿ, ದೇ ಜಸ್ಟ್ ವಾಂಟ್ ಟು ಬೈ ಇಟ್ ಆ್ಯಂಡ್ ಹೋಗಿ ಅದನ್ನ ವೀಕ್ಷಣೆ ಮಾಡಬೇಕು. ಅದು ಅವರ ಒಂದು ಉತ್ಸಾಹ ತೋರಿಸುತ್ತೆ. ಅದು ಕರೆಕ್ಟಾಗೇ ಈ ಸಲ ಆಗಿರೋ ನಿನ್ನೆ ಒಂದು ಪಂಜಿನ ಕವಾಯತದ್ದು ಒಂದು ದೃಶ್ಯ ನೋಡಿದವ್ರು ಹೇಳ್ತಾ ಇದ್ರು, ಜೀವನದಲ್ಲಿ ಒಂದ್ಸಲ ಆ ದೃಶ್ಯ ನೋಡಬೇಕು. 3,000 ಡ್ರೋನ್ ಬಂದು ಆ ಒಂದು ಬೆಳಕಿನ ಒಂದು ಪ್ರದರ್ಶನ ಮಾಡಿದ್ದು ಅದು ಅಷ್ಟು ಬೆರಗು ಗಳಿಸ್ತಾ ಇತ್ತು ಅಂತ. ಅದರಿಂದ ಸರ್ಕಾರ ಸಂಯೋಜನೆ ಮಾಡಿರೋದು ಅದಕ್ಕೆ ಕರೆಕ್ಟಾಗೇ ಇದೆ ಅನ್ಸುತ್ತೆ. ಆದ್ರಿಂದ ಈ ಹಬ್ಬ ಎಲ್ಲರಿಗೂ ಒಂದು ಉತ್ಸಾಹ, ಸಂಭ್ರಮ ಮತ್ತೆ ಸಂತೋಷ ತಂದಿದೆ. ಈಗ ದೇಶದಲ್ಲಿ ಬೇರೆ ಬೇರೆ ಅರಮನೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಇದಕ್ಕಿಂತ ಭವ್ಯವಾದಂಥ ಅರಮನೆಗಳಿವೆ. ನೀವು ಉತ್ತರ ಭಾರತದಲ್ಲಿ ಹೋಗ್ಬಿಟ್ರೆ, ಆದರೆ ಮೈಸೂರು ಅರಮನೆ ಅಂದ ತಕ್ಷಣ ಅದರ ವಿಶೇಷತೆ ಬೇರೆ. ನೋಡಿ, ಕೇರಳದಲ್ಲಿ ಆನೆಗಳನ್ನು ಹೊರತುಪಡಿಸಿ ಯಾವ ಉತ್ಸವಗಳೇ ನಡೆಯಲ್ಲ. ಅಷ್ಟರ ಮಟ್ಟಿಗೆ ನೀವು ಸಣ್ಣ ಸಣ್ಣ ದೇಗುಲದಲ್ಲೂ ಕೂಡ ಅದು ನೋಡೋಕ್ಕೆ ಒಂದು ಆನಂದ. ಆ ಚೆಂಡೆ, ಆ ವಾದ್ಯಗಳು ಅದೆಲ್ಲದು ಕೂಡ ನಾವು ತೋರಿಸ್ತಾ ಇದ್ವಿ. ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ವಿ. ನಂದಿ ಧ್ವಜ ಬರ್ತಾ ಇದೆ ಸರ್. ಎಸ್. ಸೊ ಇದು
ಇರೋದನ್ನೇ ಬಳಸುವಂಥದ್ದು ಅಥವಾ ಪ್ರತಿ ವರ್ಷ ಏನಾದರೂ ಆ ಕೋಲ್ ಚೇಂಜ್ ಆಗುತ್ತಾ ಸರ್? ಯಾವ ಥರ ಅದು? ಇಲ್ಲ ಇಲ್ಲ ಇಲ್ಲ. ಆ ನಂದಿ ಧ್ವಜ ಅದು ಏನು ಅವರು ನಂದಿ ಕೋಲು ಮಾಡ್ಕೊಂಡಿರ್ತಾರೆ, ಅದು ಎಷ್ಟು ಅತ್ಯುತ್ತಮವಾಗಿ ಅವರು ಅದನ್ನು ಅಂದರೆ ಬಿದಿರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪಳಗಿಸ್ಕೊಂಡು, ಮತ್ತು ಅದು ನೀವು ಕುಣಿಸುವಾಗ ನೋಡಬೇಕು ಅದರ ಅಪ್ಯಾಯಮಾನತೆ, ಆ ಸೌಂಡು ಎಷ್ಟು ರೋಚಕವಾಗಿರುತ್ತೆ ಅಂದರೆ ಆ ಝಲ್ ಝಲ್ ಅಂತ ಅದರಲ್ಲಿ ಒಂದು ಶಬ್ದ ಬರುತ್ತೆ. ಆ ಶಬ್ದದ ಜೊತೆಗೆ ಆ ನಗಾರಿಯೊಂದಿಗೆ ಅವರು ನೃತ್ಯ ಮಾಡ್ತಾರಲ್ಲ, ಅದು ನಾವು ಟಿ ವಿನಲ್ಲಿ ಸಾಮಾನ್ಯವಾಗಿ ಕಡಿಮೆ ತೋರಿಸ್ತೀವಿ ಯೂಶ್ವಲ್ ಆಗಿ, ಆದರೆ ಅದನ್ನು ನಾವು ಪ್ರತ್ಯಕ್ಷವಾಗಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಅದನ್ನು ಅನುಭವಿಸಿದ್ದೀನಿ. ಯಾಕೆಂದರೆ ನಾನು NCC ಕೆಡೆಟ್ ಆಗಿ ಅವ್ರಿಗೆ ಸುತ್ತ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ಅವಾಗ ಅದು ಎಷ್ಟು ನಾವು ಡ್ರೆಸ್ ಹಾಕೊಂಡಿರ್ತೀವಿ, ನಾವು ಡ್ಯಾನ್ಸ್ ಮಾಡೋಕ್ಕಾಗ್ತಿಲ್ಲ, ಇಲ್ಲಾಂದರೆ ನಾವು ಡ್ಯಾನ್ಸ್ ಮಾಡಬೇಕು, ಅಷ್ಟು ನಿಂತಲ್ಲೇ ನಮ್ಮನ್ನು ಕುಣಿಸುವಷ್ಟು ಅತ್ಯಂತ ಮನಮೋಹಕವಾದಂತಹ ಇದು. ಮತ್ತು ಆ ಬಿದಿರು ಪದೇ ಪದೇ ಚೇಂಜ್ ಮಾಡಲ್ಲ, ಅದು ಒಮ್ಮೆ ಮಾಡಿದ್ರೆ ಅದು ಬಹಳಷ್ಟು ವರ್ಷಗಳ ಕಾಲ ಅದು ಚಾಲ್ತಿಯಲ್ಲಿರುತ್ತೆ. ಅದು ಬಿದಿರು ಯೂಶ್ವಲಿ ಬಹಳ ವರ್ಷಗಳ ಕಾಲ ಇರೋದ್ರಿಂದ ಅದನ್ನು ಅವರು ತೈಲವನ್ನು ಹಾಕಿ ಅದಕ್ಕೆ ಸೀಸನಿಂಗ್ ಕೂಡ ಮಾಡಿರ್ತಾರೆ, ಹಾಗಾಗಿ ಅದು ಹಾಳಾಗೋದಿಲ್ಲ. ಅದು ಏನನ್ನು ಅವರು ಅದು ಅಂದರೆ ತೂಕ ಕಡಿಮೆ ಇರಬೇಕು ಅಂಥ ಬಿದಿರನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಜೊತೆಗೆ ಎತ್ತರ ಇರಬೇಕು, ಮತ್ತು ಅದು ಒಂದೇ ಆಕಾರದಲ್ಲಿರಬೇಕು, ಬೆಂಡಿರಬಾರ್ದು. ಈ ಥರದ್ದೆಲ್ಲ ನೋಡಿ ಅವರು ತಮಗೆ ಅವಶ್ಯಕವಾದಂತಹ ಒಂದು ವ್ಯವಸ್ಥೆಯನ್ನು ಅದರಲ್ಲಿ ಮಾಡಿಟ್ಟು ಎಷ್ಟು ಹಂತಗಳಲ್ಲಿ ಹಾಕ್ತಾ ಹೋಗಿರ್ತಾರೆ ಅದನ್ನು? ಅದರಲ್ಲಿ ಸುಮಾರು ಅದು 30 ಅಡಿ ಎತ್ತರ ಇರುತ್ತೆ, 30ಕ್ಕೂ ಮೇಲಡಿ ಎತ್ತರ ಇರುತ್ತೆ. ಅದು 6 ಮನುಷ್ಯ ಪ್ರಮಾಣದ ಮೇಲಿರುತ್ತದು. ಅಂದರೆ 6 ಮನುಷ್ಯ ಪ್ರಮಾಣ ಅಂದರೆ ನಮಗೆ 30 ಅಡಿ ಅಷ್ಟು ಎತ್ತರ ಇರುತ್ತೆ. ಅದರ ಮೇಲ್ಗಡೆ ನಂದಿ ಇರುತ್ತೆ, ಒಂದು ನಂದಿದು ಧ್ವಜ ಈ ಕಂಬ ಇದಿರುತ್ತೆ, ಎಂಥದ್ದು ಮೂರ್ತಿನೇ ಇರುತ್ತೆ. ಒಂದು ಪ್ಲಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ನಂದಿನ ಕೂರಿಸಿರ್ತಾರೆ. ನೀವು ಅದು ಗರುಡ ಕಂಬದ ಮೇಲೆ ಲಾಸ್ಟ್ ಪ್ಲಾಟ್ಫಾರ್ಮ್ ಮೇಲೆ ಕೂರಿಸಿರ್ತಾರೆ, ಗರುಡನ್ ಕೂರಿಸಿರ್ತೀವಲ್ಲ, ಅದೇ ಥರ ಇದರಲ್ಲೂ ಇರುತ್ತೆ. ಜೋಡಣೆ ಮಾಡೋದು ಒಂದು ಪರ್ಟಿಕ್ಯುಲರ್ ವಂಶದವರೇನೆ, ಮೋಸ್ಟ್ಲಿ ಇವ್ರಿಗೆ ಗೊತ್ತಿರ್ಬೋದು. ಅದು ಅವರೇ ಪ್ರತಿ ವರ್ಷನೂ ಅದೇ ಮಾಡ್ತಾರೆ. ಅದನ್ನ ಜೋಡಿಸ್ತವ್ರು ಯಾರು ಜೋಡಿಸ್ತಾರೋ ಮತ್ತೆ ಅದನ್ನ ಯಾರು ಕುಣಿತಾರೋ ಅದೆಲ್ಲ ಒಂದು ಪರಂಪರಾನುಗತವಾದಂತಹ ಕುಟುಂಬಸ್ಥರೇ ಅದನ್ನ ಮುಂದುವರಿಸಿ ಅಮ್ಮ ಇದರಲ್ಲಿ ಬರುವಂತಹ ಬಹುತೇಕ ಎಲ್ಲ ಕೈಂಕರ್ಯಗಳು ಏನೇನು ನಡೆಯುತ್ತೋ, ಆ ಜಟ್ಟಿ ಕಾಳಗ ಮಾಡ್ತಾರಲ್ಲ ಅದರಲ್ಲಿರ್ಬೋದು, ಅಥವಾ ನಂದಿ ಕಂಬ ಮಾಡೋದಿರ್ಬೋದು. ನಿಮಗೆ ಇನ್ನೂ ಒಂದು ರೋಚಕ ಸುದ್ದಿ, ನೀವು ಇದನ್ನು ಕಟ್ಟಿಸೋ ಹಾಗೆ ಹೇಳ್ತೀನಿ, ಅದನ್ನು ಅಂಬಾರಿ ಕಟ್ಟಿಸ್ಬೇಕಾದ್ರೆ ಅದೊಂದಿದೆ. ಇದೆಲ್ಲ ಏನು ಅಂದರೆ ಒಂದು ಮನೆತನದಿಂದ ತಲೆತಲಾಂತರವಾಗಿ ನಡ್ಕೊಂಡು ಬಂದಿರುವಂತಹ ಏನು ವಿದ್ಯೆ, ಆ ವಿದ್ಯೆಯನ್ನು ಅವರು ಇವತ್ತು ಬಂದು ಪ್ರದರ್ಶನ ಆನೆ ಮೇಲೆ ಚಿತ್ತಾರ ಬಿಡಿಸೋರಿಂದ ಹಿಡಿದು ಅವರು ಸರ್ ಅಲ್ಲಿ ತನಕ ಮಕ್ಕಳುಗಳೆಲ್ಲ ಎತ್ತರಕ್ಕೆ ಹೋಗಿರ್ತಾರೆ, ಆದರೂ ಕೂಡ ಏನೋ ಅವ್ರಿಗೆ ಅದು ಸೇವೆ, ದೇವಿಯನ್ನ ಸೇವೆ ಮಾಡುವಂತ ಒಂದು ಹೆಮ್ಮೆ ಅದು ಅವ್ರಿಗೆ ಪ್ರತೀಕ. ಅನ್ನೋದಿರುತ್ತಾ ನಂದಿ ಧ್ವಜ ಪೂಜೆ ಯಾವ ತರ ಅದನ್ನ ನಂದಿ ಧ್ವಜ ಕೆತ್ತಬೇಕು ಅನ್ನೋದು? ಹೌದಮ್ಮ, ಅದಕ್ಕೊಂದು ಅವರ ಅಂದರೆ ಪರಂಪರಾನುಗತವಾಗಿ ನಡ್ಕೊಂಡು ಬಂದಿರುವಂತಹ ಒಂದು ಆಕೃತಿಗಳನ್ನು ಅವರು ಅಂದರೆ ಕಳಶವೇ ಅದು, ಬೇರೆ ಏನೂ ಇಲ್ಲ. ಅದು ಒಂದು ಕಂಬ, ಆ ಕಂಬಕ್ಕೆ ಕಳಶವನ್ನು ನೋಡಿ ಅಲ್ಲಿ ಬಿಚ್ತಾ ಇದ್ದಾರೆ, ಈಗ ಕಟ್ತಾರೆ ಅದನ್ನ, ಅದು ದಾರ ಕಟ್ತಾ ಇದ್ದಾರಲ್ಲ, ಅದು ಯಾರು ಎಷ್ಟು ಅನುಭವ ಇಲ್ಲದೆ ಇರೋರು ಯಾರು ಆಗ ಹಗ್ಗವನ್ನು ಹಿಡ್ಕೊಂಡು ಅದನ್ನ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಕುಣಿಯೋನು ಅಷ್ಟೇ ಬಹಳ ಅನುಭವ. ಏನು ಅಂದ್ರೆ ಸರ್, ಈ ಥರದ್ದೆಲ್ಲ ಆಗುತ್ತಲ್ಲ, ಇಲ್ಲಿ ತುಂಬಾ ಭಾವನೆಗಳು ಅಡಕಾಗಿರ್ತವೆ. ಒಂದು ಚೂರು ಎಡವಟ್ಟಾದ್ರೂ ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ಬೋದು. ಇದ್ರ ಬಗ್ಗೆ ಇನ್ನೂ ಹಲವಾರು ಸಂಗತಿಗಳಿವೆ, ಸ್ವಾರಸ್ಯಕರವಾದಂಥ ಸಂಗತಿಗಳಿವೆ. ಅದ್ರ ಬಗ್ಗೆ ಮಾತಾಡ್ತೀವಿ.